ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ತಂಗಿ ಹಾಗೆ ಅವ್ರ ಮನೆಯವರು ಇಬ್ಬರು ನನ್ನ ತಂಗಿಯ ಮಕ್ಕಳು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಅರಸೀಕೆರೆಯಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಗೃಹ ಪ್ರವೇಶ ಇದೆ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರನ ಬೆಳಗ್ಗೆನೇ ಬೇಗ ಬರ್ತೀನಿ ಅಂದರು, ಅದಕ್ಕೋಸ್ಕರ ಅವ್ರಿಗೆ ತಿಂಡಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನಿವತ್ತು ಪಡ್ಡು ಹಾಗೆ ಕೆಂಪು ಚಟ್ನಿ ಹಾಗೆ ಶೇಂಗಾ ಬೀಜ ಚಟ್ನಿನ ಮಾಡ್ತಾಯಿದ್ದೀನಿ. ನನ್ನ ಮಗಳು ಆಗಲೇ ಬೆಳಗ್ಗೆನೇ ಪುಳಿಯೋಗರೆ ಮಾಡಿದ್ದೆ ಅವಳು ತಿಂಡಿಗೆ. ಅವಳು ಹೋದಳು 8:30ಗೆ ಅವ್ರ ಸ್ಕೂಲ್ ಇರೋದ್ರಿಂದ ಅವಳು ಹೋದಳು. ಇವ್ರು ಬಂದಿದ್ದು 9:30 ಆಗೋಯಿತು. ಅದನ್ನೇ ನನ್ನ ಮಗಳು ಹೇಳ್ತಾ ಇದ್ಲು, ಅಮ್ಮ ನಾನು ಹೋದ್ಮೇಲೆ ಬರ್ತಾರೆ, ನಾನು ಮತ್ತೆ ಸ್ಕೂಲಿಂದ ಬರಬೇಕಾದ್ರೆ ವಾಪಸ್ ಹೊರಟೋಗ್ಬಿಡ್ತಾರೆ, ನಾನು ಮಾತಾಡ್ಸೋಕ್ಕೆ ಆಗಲ್ಲ ಅಂತ ಬೇಜಾರಿಂದ ಹೋದ್ಲು ಅವಳು ಸ್ಕೂಲ್ಗೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಸ್ಕೂಲು ಮಿಸ್ ಮಾಡೋ ಹಾಗಿಲ್ವಲ್ಲ. ಈಗ ಎಕ್ಸಾಮ್ ಬೇರೆ ಪ್ರಿಪ್ರೇಟ್ರಿ ಬೇರೆ ನಡೀತಾ ಇದೆ, ಹಾಗಾಗಿ ಮಿಸ್ ಮಾಡೋ ಹಾಗಿಲ್ಲ, ಹೋದ್ಲವಳು. ನಾನು ಇಲ್ಲಿ ಬೇಗ ಅವರಿಗೆ ತಿಂಡಿನ ಪ್ರಿಪೇರ್ ಮಾಡೋಣ ಅಂತ ಬೇಗನೆ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೊಳ್ಳೆ ಕಂಟೆಂಟ್ ತರಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ವ್ಲಾಗ್ನಲ್ಲಿ ಹೋಗ್ಬಿಡೋಣ. ಆಲ್ರೆಡಿ ನನಗೆ ಕೆಂಪು ಚಟ್ನಿ ರೆಸಿಪಿನ ನನ್ನ ಚಾನಲಲ್ಲಿ ಇದೆ, ನೀವು ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ನೀವು ಹೋಗಿ ನೋಡಿ. ನಾನು ತಿಂಡಿ ಎಲ್ಲ ಮುಗಿಸೋಷ್ಟೊತ್ತಿಗೆ ನಮ್ಮ ತಂಗಿ ಮಕ್ಕಳು ಹಾಗೆ ಅವ್ರ ಮನೆಯವರು 4 ಜನ ಬಂದಿದ್ದರು. ಇಲ್ಲಿ ತಿಂಡಿನ ಹಾಕ್ಕೊಟ್ಟಿದ್ದೀನಿ. ನಮ್ಮ ತಂಗಿ ಮಗಳು ನೋಡಿ, ಇವಳು ಚಿಕ್ಕವಳು, ತುಂಬ ಕ್ಯೂಟಾಗಿ ತುಂಬ ತರಲೆ ಇವಳು. ಆದರೆ ಇವಳೇ ಇಷ್ಟ ಎಲ್ಲರಿಗೆ, ಅಷ್ಟು ಕ್ಯೂಟಾಗಿ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಈಗ ಮಾತಾಡೋದು ಕೂಡ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ, ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂತ. ಆಮೇಲೆ ಸ್ಕೂಲು ಅಮ್ಮ ನಿಂದು ಸ್ಕೂಲಿಗೆ ರಜಾಕ್ಕೆ ಬಂದಿದೆಯಾ? ಜ್ಯೋತಿ ಮ್ಯಾಮ್ ಸ್ಕೂಲ್ ಅದೇ ಯಾವುದೇ ಹಬ್ಬ ಹಾಂ. ನಿನ್ನ ಹೆಸರು? ಕೊಟ್ಟೂರು. ಹಬ್ಬ ಹಾಂ ಹಾಂ. ಆಮೇಲೆ ಹಂಗೆಲ್ಲ ಕೈ ಇರೋದು ಮಾಡಬಾರ್ದು. ಜ್ಯೋತಿ ಮಿಸ್ಸಾ? ಹೋಯ್ತದು ದೋಸೆ ಹೋಯ್ತು, ದೋಸೆ ಹೋಯ್ತಮ್ಮ. ಚಟ್ನಿ ಹಾಕಿ ಒಂಚೂರು ಚಟ್ನಿ ಹಾಕೊಂತೀನಿ. ಆಮೇಲೆ ಮುರ್ದಾಕಂತೆ. ಇನ್ನೊಂದು ತಾತನ ಹೆಸರು ಹೇಳು. ಹೌದಾ, ಹಂಗಂತೀಯಾ? ಯಾರನ್ನ ಅನ್ನೋದು? ಹೌದಾ, ಗುರಾಯಿಸ ತಾತ ಏನಂತು? ಗುರಾಯಿಸಿ ಏನಂತಮ್ಮ? ಹಾಂ ಅಲ್ಲ, ಸುಮ್ಮನೆ ಕಿಟ್ ಹಾಕ್ಬಿಟ್ಟು ಚಟ್ನಿ ಹಾಕಿಸ್ಕೊತೀನಿ. ಚಟ್ನಿ ಕೋಮಲಿ ಬಾಯ್. ಯಾರು ಇರಲಿಲ್ಲ, ಅದಕ್ಕೆ ನೀನು ಬಾಚು. ವರ್ಣಿಕ ಬಾಲಲ್ಲೇ ಆಡ್ಸೋದು, ಹಿಂಗೆ ಅವಳು ಬಾಚೋದು ಏನಿಲ್ಲ, ಸ್ಮೂತ್ ಕೆಲಸ ಯಾವುದೂ ಮಾಡಲ್ಲ ವರ್ಣಿಕ. ಕೋಮಲಿ ಮಾತ್ರ ಸ್ಮೂತ್ ಕೆಲಸ. ಹೌದಾ? ತಿನ್ನು ಬಂಗಾರಿ, ತಿನ್ನೆ. ಆಮಡ ಕೋಮಲಿ, ಆಮಡಮ್ಮ. ಇಡಮ್ಮ ವರ್ಣಿಕ. ಅವಳು ಅಯ್ಯೋ ಪ್ರೀತಿ, ಸ್ವಲ್ಪ ಹೊತ್ತಿಗೆ ಒದ್ದಾಡ್ಕಂತೀರ. ಚೆನ್ನಾಗಿ ಬಾಚು, ಚೆನ್ನಾಗಿ ಬಾಚು.
ಓಕೆ ಡನ್ ಡನ್. ಏನು ಮಾಡ್ತಿದ್ಯಮ್ಮ ನೀನು? ಯಾರಿಗೆ ಯಾರಿಗೆ? ಲಯನಿಗೆ ತಲೆ ಬಾಚ್ತಾ ಇದೆಯಾ? ಸ್ಕೂಲಿಗೆ ರೆಡಿ ಆಗ್ತಿದೆಯಾ? ಅದಕ್ಕೆ ಸ್ಕೂಲಿಗೆ ರೆಡಿ ಮಾಡ್ತಾ ಇದೆಯಾ? ಅದನ್ನು ತಿಂಡಿ ತಿನ್ನಿಸ್ದಾ? ಲಯನ್ಗೆ ತಿನ್ನಿಸ್ದಾ? ಏನು ತಿಂತು? ಅನ್ನ ಸಾರು ತಿಂತ? ಲಯನ್ನು ಅನ್ನ ಸಾರು ತಿಂತ? ಹೌದಾ? ಬ್ಯಾಗ್ ಅದಕ್ಕೆ ಬಾಕ್ಸಿಗೆ ಏನು ಕಟ್ಟಿದೆ? ಬಾಕ್ಸಿಗೆ ಮುದ್ದೆ ಕಟ್ಟಿದ್ದೆ. ಇದು ನೋಡಿ ರೌಡಿ ರೌಡಿ ಮುಂಡೆ, ಇದು ರೌಡಿ ಮುಂಡೆದಿದು ನೋಡಿ. ಆಡ್ತಾ ಇರೋದು ನೋಡಿ. ಅಬ್ಬಬ್ಬಾ ಅಬ್ಬಬ್ಬಾ, ಇದೆಲ್ಲೋ ಸುಮ್ಮನೆ ಕೂತ್ಕೊಂಡೈತೆ ಅದ್ರ ಪಾಡಿಗೆ. ಅದು ಊರೆಲ್ಲ ಆಟ ಆಡ್ತೈತೆ ನೋಡ್ರಿ. ಅಯ್ಯೋ ಚಲ್ಗಿಲ್ಲ. ಈಗ ಅವರು ತಿಂಡಿ ತಿನ್ಕೊಂಡು ಮುಗಿಸಾದ್ಮೇಲೆ ಇವಾಗ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಅದಕ್ಕಿಂತ ಮುಂಚೆ ನಾವಿಬ್ಬರು ಒಂದು ಸ್ವಲ್ಪ ಇಲ್ಲಿ ಮಾತಾಡ್ಕೊತಾ ಇದ್ದೀವಿ. ಅಕ್ಕ ತಂಗಿ ತಿದ್ದಿದ್ದೆ ಅಲ್ವಾ, ಏನಾದರೂ ಮಾತಾಡ್ಕೊಳ್ಳೋದೆ, ಅಕ್ಕ ತಂಗಿರಿಗೆ ಮಾತೇ ಮುಗಿಯಲ್ಲ ಅಂತಾರೆ. ಇಲ್ಲಿ ಮಾತಾಡ್ಕೊತಾ ಇದ್ದೀವಿ. ಹಾಗೆ ಅವರು ಹೋಗೋಕೆ ಕೂಡ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಇವಳು ಎಷ್ಟು ತರಲೆ ಚಾಕ್ಲೇಟಿಗೆ ಒದ್ದಾಡ್ತಾ ಇದ್ದೀನಿ. ಹಾಂ, ಚಾಕ್ಲೇಟಿಗೆ ಒದ್ದಾಡ್ತಿದ್ದೀನಿ. ಇದನ್ನು ಅಮ್ಮ ಜುಟ್ಟೆಲ್ಲಿದೆ ಕಣೆ ನಿಂಗೆ? ಎಲ್ಲಿದೆ? ಬೋರ್ಡ್ ತಲೆ ಮೇಲೆ ಹಾಕ್ಕಂತೀಯಾ? ಇಲ್ಲಿ ಅವರಮ್ಮ ಇಬ್ರಿಗೂ ರೆಡಿ ಮಾಡಿ ಅವಳು ಕೂಡ ರೆಡಿ ಆಗ್ತಾ ಇದ್ದಾಳೆ. ಇಲ್ಲಿ ನೋಡಿ ನಮ್ಮ ತಂಗಿ ಮಗಳು ಮಾಡ್ತಾ ಇರೋದು ಅವು ಥರನ. ಇಲ್ಲಿ ಅವಳು ಬೇಗ ರೆಡಿಯಾಗಿ ಅವ್ರು ಹೊರಡ್ತೀನಿ ಅಂತೇಳಿ ಹೊರಡ್ತಾ ಇದ್ದಾರೆ. ಇಲ್ಲಿ ನೋಡಿ ಅವಳು ಮಾಡ್ತಾ ಇರೋದನ್ನ ಮಾಡ್ತೀನಿ. ಸಖತ್ ಹಿಂದೆ ಪೂರ್ತಿ ಹಿಂದೆ. ಇದು ನೋಡಿ ನಮ್ಮ ಚೈನೀಸ್ ಲೇಡಿ. ಇವಳು ಬಂದ್ಲು ಅವಾಗಲೇ ಜಗಳ ಮಾಡೋಕ್ಕೆ. ಇವಳು ಹೊಟ್ಟೆ ಕಿಚ್ಚು ಇವಳಿಗೆ ಕಾಳು. ಅವರು ಹೋದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಆಲ್ರೆಡಿ ಟೈಮ್ ಕೂಡ ಆಗೋಗಿತ್ತು. ಬೇಗ ರೆಡಿ ಆಗೋಣ ಅಂತ ಈ ಸ್ಯಾರಿನ ಉಟ್ಕೊಂಡಿದ್ದೀನಿ. ಈ ಸ್ಯಾರಿನ ನಾನು ದೀಪಾವಳಿ ಹಬ್ಬದಲ್ಲಿ ತೊಗೊಂಡಿರೋಂಥ ಸ್ಯಾರಿ. ಇದು ಪರ್ಪಲ್ ಕಲರು ಹಾಗೆ ಗೋಲ್ಡನ್ ಕಲರ್ ಬಾರ್ಡ್ರಲ್ಲಿ ಬಂದಿದೆ. ಬನಾರಸಿ ಸಿಲ್ಕ್ ಥರ ಸ್ಯಾರಿ, ಆದರೆ ಬನಾರಸಿ ಸಿಲ್ಕ್ ಸ್ಯಾರಿ ಅಲ್ಲ ಇದು. ಆದರೆ ಈ ಕಲರ್ ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಸಖತ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನಾನು ಲೈಟಾಗಿ ಜ್ಯುವೆಲರಿನ ಹಾಕ್ಕೊತಾ ಇದ್ದೀನಿ. ಒಂದು ಗೋಲ್ಡ್ ಚೈನ್ ಹಾಕ್ಕೊಂಡಿದ್ದೀನಿ, ಹಾಗೆ ಗೋಲ್ಡ್ ಇಯರಿಂಗಿಂದ ಪೇರಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಬಳೆಗಳನ್ನ ಹಾಕ್ಕೊಂಡು ಲೈಟಾಗಿ ಮೇಕಪ್ ಮಾಡ್ಕೊಂಡಿಲ್ಲ. ಲೈಟಾಗಿ ಮೇಕಪ್ ಅಂದರೆ ಮಾಮೂಲಿಯಾಗಿ ನಾನು ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅದೇ ರೀತಿಯಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಲೈಟಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಬಳೆಗಳು ಕೂಡ ಸಿಂಪಲ್ಲಾಗಿ ಬಳೆಗಳನ್ನ ಹಾಕ್ಕೊಂಡು ಇವಾಗ ಬೇಗನೆ ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೊರಡಬೇಕು. ಯಾಕೆಂದರೆ ಆಲ್ರೆಡಿ ಲೈಟ್ ಆಗಿದೆ. ನೋಡಿ ಬಳೆನ ಸಿಂಪಲ್ಲಾಗಿ 2 ರೆಡ್ ಕಲರ್ ಬಳೆಗೆ ಒಂದು ಗೋಲ್ಡ್ ಬಳೆನ ಹಾಕ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟು ರೆಡಿಯಾಗಿದ್ದೀನಿ. ಸಾಕು ಅನ್ನಿಸ್ತು, ಹೊರಡ್ತಾ ಇದ್ದೀನಿ. ಇವಾಗ ವಾಚ್ ಹಾಕ್ಕೊಂಡು ಹೊರಡ್ತಾ ಇರೋದೆ. ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಮನೆಗೆ ರಿಟರ್ನ್ ಬಂದ್ವಿ. ಇವರಿಬ್ಬರನ್ನ ನಾವು ಕರ್ಕೊಂಬಂದ್ಬಿಟ್ಟಿದ್ವಿ. ನಮ್ಮ ಮನೆಯವರು ಬೇಗ ಬಂದರು, ಫಂಕ್ಷನ್ಗೆ ಅಟೆಂಡ್ ಆದರು ಅವರು. ನಾವು ಬೈಕಲ್ಲಿ ಅವರಿಬ್ಬರನ್ನು ಕರ್ಕೊಂಡು ಮನೆಗೆ ಬಂದುಬಿಟ್ವಿ. ಅವರು ನಮ್ಮ ತಂಗಿ ಹಾಗೆ ನಮ್ಮ ತಂಗಿ ಮನೆಯವರು ಆಮೇಲೆ ಬಂದರು ಕಾರಲ್ಲಿ. ಈಗ ಅವ್ರ ಜೊತೆಗೆ ಸ್ವಲ್ಪ ಆಟ ಆಡೋಣ ಅಂತ ಆಟ ಆಡ್ತಾಯಿದ್ದೀವಿ. ಅವರು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರು. ಸಂಜೆ ಆಯಿತು, ಅವರು ಇನ್ನು ಹೊರಡ್ತಾರೆ. ಸಂಜೆ ಹೇಗಾಯಿತು, ಬೆಳಗ್ಗೆಯಿಂದ ಸಂಜೆ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ಮಕ್ಕಳಿರೋದ್ರಿಂದ ಮನೆಯಲ್ಲಿ ಮಕ್ಕಳಿದ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತಾರಲ್ಲ, ಅದು ನಿಜನೇ. ಇಲ್ಲಿ ಅವ್ರ ಅಣ್ಣ ತಮ್ಮ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ನು ಹೊರಡ್ತಾರೆ. ನೈಟ್ ಜರ್ನಿ ಸೇಫ್ ಅಲ್ಲ ಅಂತ ಸಂಜೆನೇ ಬೇಗನೆ ಹೊರಟ್ಬಿಟ್ರು. ಇಲ್ಲಿಂದ 2 hours 3 hours ಆಗುತ್ತೆ ಅವ್ರ ಊರಿಗೆ ನಾಲ್ಕನೇಟಿಗೆ ಹೋಗೋಕ್ಕೆ. ಅವ್ರು ಇನ್ನೂ ಹೊರಟ್ಬಿಟ್ರು. ನಾವಿಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ದಂಗೂ ಆಗಲಿಲ್ಲ, ಬೆಳಗಿಂದ ಸಂಜೆ ಇದ್ದ ಹಾಗೂ ಆಗಲಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನೀವು ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಫಾಲೋ